ಬೈಲಹೊಂಗಲ ತಾಲೂಕಿನ ಸುಕ್ಷೇತ್ರ ಬೈಲವಾಡ ಗ್ರಾಮದಲ್ಲಿ ಗ್ರಾಮ ದೇವತೆ ಹಾಗೂ ವರ್ತಿ ಸಿದ್ಧ ಬಸವೇಶ್ವರ ಗ್ರಾಮದ ದೇವಾನುದೇವತೆಗಳ ಜಾತ್ರಾ ಮಹೋತ್ಸವ ಏಪ್ರಿಲ್ 26ರಂದು ಪ್ರಾರಂಭವಾಗಿದ್ದು ಮೇ 1ರ ತನಕ ಈ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿದ್ದು ಪ್ರತಿದಿನ ದೇವರುಗಳಿಗೆ ರುದ್ರಾಭಿಷೇಕ, ಪ್ರವಚನ, ಪಲ್ಲಕ್ಕಿ ಉತ್ಸವ, ಚಂಡಿಕಾ ಹೋಮ, ಗ್ರಾಮ ದೇವತೆಯವರಿಗೆ ವಿಶೇಷ ಪೂಜೆ, ಮಹಿಳಾ ಸಮಾವೇಶ, ಸಹಸ್ರ ಬಿಲ್ವಾರ್ಚನೆ, ಕಾಕಡಾರತಿ, ನಾಟಕ ಈ ಎಲ್ಲ ಕಾರ್ಯಕ್ರಮಗಳನ್ನು ಜರುಗಿಸುತ್ತಾ ಬಂದಿದ್ದು ಮಂಗಳವಾರ ದಿನಾಂಕ 28/4/2026ರಂದು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಗ್ರಾಮ ದೇವತೆಯರಿಗೆ ವಿಶೇಷ ಪೂಜೆ, ಮಹಾಪ್ರಸಾದ, ಸಾಯಂಕಾಲ 5 ಗಂಟೆಗೆ ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಸಾಯಂಕಾಲ 5 ಗಂಟೆಗೆ ಗ್ರಾಮ ದೇವಿಯ ರಥೋತ್ಸವವು ಸಹಸ್ರಾರು ಭಕ್ತರ ನಡುವೆ ಅದ್ದೂರಿಯಾಗಿ ಜರುಗಿತು. ಈ ಒಂದು ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು, ಯುವಕರು, ಮಹಿಳೆಯರು, ಗ್ರಾಮದ ಸುತ್ತಮುತ್ತಲಿನ ಭಕ್ತಾದಿಗಳು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ನಮ್ಮ ವಾಹಿನಿಯೊಂದಿಗೆ ಗ್ರಾಮದ ಗಣ್ಯರು ಜಾತ್ರೆಯ ಕುರಿತು, ದೇವ ವಿಶೇಷತೆ ಕುರಿತು ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ ವೀಕ್ಷಕರೇ. ಮೊಟ್ಟ ಮೊದಲಿಗೆ ಶಿವವಾಣಿ ಚರಣ ನಮಸ್ಕಾರಗಳು. ನಾನು ಬೈಲವಾಡದಿಂದ ಬಸವರಾಜ ಬೇಗೌಡ ಅಂತ ಸಮಗ್ರ ಸೂಪರ್ಪೇಟೆ ಡೈರೆಕ್ಟರ್ ಮಾತಾಡೋದು. ಬೈಲವಾಡ ಗ್ರಾಮ ದೇವತೆ ಜಾತ್ರೆ ನಿಮಿತ್ತ ಒಂದು 4 ಮಾತುಗಳನ್ನು ಮಾತಾಡುತ್ತೇನೆ. ನಮ್ಮ ಬೈಲವಾಡ ಗ್ರಾಮದ ಜಾತ್ರೆಯು 20ನೇ ತಾರೀಕು ಪ್ರಾರಂಭವಾಗಿ ಹಾಗೂ 30 ತಾರೀಕು ಮಠ ನಡೆಯುತ್ತದೆ. ಹಾಗೂ ನಮ್ಮ ವರ್ತಿ ಸಿದ್ಧ ಬಸವೇಶ್ವರ ರಥೋತ್ಸವ 24ನೇ ತಾರೀಕಿಂದ ಜರುಗಿತು. ಹಾಗೂ ಬೈಲವಾಡದಲ್ಲಿನ ಹೆಣ್ಮಕ್ಕಳು ಹೊರಗಡೆ ಕೊಟ್ಟವರು ಉಡಿ ತುಂಬುವ ಕಾರ್ಯಕ್ರಮ ಒಂದು ಜರುಗಿತು. ಹಾಗೂ ರಸಮಂಜರಿ ಕಾರ್ಯಕ್ರಮ ಮತ್ತು ನಾಟಕಗಳು ಹಾಗೂ ಮಲ್ಲಗಂಬ ಹಾಗೂ ಮತ್ತು ಡೊಳ್ಳಿನ ಪದಗಳು, ಡೊಳ್ಳಿನ ಆಟ ಹಾಗೂ ಗ್ರಾಮದೇವಿಯ ಮಲ್ಲಗಂಬ ಇರುತ್ತದೆ. ಸಣ್ಣ ಚಿಕ್ಕ ಮಕ್ಕಳ ಕಾರ್ಯಕ್ರಮ ಒಂದು ಜರುಗಿತು. ಹಾಗೂ ಎಲ್ಲರ ಮನಸ್ಸೆಳೆಯುವಂತೆ ನಮ್ಮ ಗ್ರಾಮದೇವಿಯ ಎಲ್ಲ ಹೆಣ್ಣು ಮಕ್ಕಳು ಉಡಿ ತುಂಬುವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಇದರಲ್ಲಿ. ಮತ್ತು ಇವತ್ತಿನ ದಿವಸ ತಾರೀಕು 28ರಂದು ನಮ್ಮ ಗ್ರಾಮದೇವಿಯ ರಥೋತ್ಸವ ಜರುಗಿತು. ಇದು ಮುಗಿದ ಮೇಲೆ ನಾಳೆ ದಾಮೋದೇವಿ ನಮ್ಮ ಗ್ರಾಮದೇವಿಯ ಶಿವಿಗೆ ಹೋಗುವ ಕಾರ್ಯಕ್ರಮ ಇರುತ್ತದೆ. ಆಮೇಲೆ ಅದರ ಮುಂದಿನ ದಿವಸ ಮರಿಹುಡಿ ತುಂಬುವ ಕಾರ್ಯಕ್ರಮ ಇರುತ್ತದೆ. ಇವೆಲ್ಲ ಕಾರ್ಯಕ್ರಮಗಳು 11 ವರ್ಷದ ನಂತರ ಜರುಗಿವೆ. ಇದರೆಲ್ಲ ರೋಡ್ಗಳನ್ನು ಮುರುಗೋಡ ಶ್ರೀಗಳ ಪಾದಡಿಯಲ್ಲಿ ಮಾಡಲಾಗಿದೆ. ಹಾಗೂ ಬೈಲವಾಡದ ಶ್ರೀಶೈಲಪ್ಪಗೌಡರು ಹಾಗೂ ರುದ್ರಪ್ಪ ಹೊಸರವರು, ಏರುಗೌಡ ಗಿರಪ್ಪಗೌಡರು, ಮಲ್ಕಾಜ್ ಮದ್ದಳ್ಳಿಯವರು ಮತ್ತು ಸೋಮನಗೌಡ ಗಿರಪ್ಪಗೌಡರು ಎಲ್ಲರ ಸಮ್ಮುಖದಲ್ಲಿ, ಎಲ್ಲ ಹಿರಿಯರ ಸಮ್ಮುಖದಲ್ಲಿ, ಎಲ್ಲ ಮತ್ತು ವಯಸ್ಕರ ಸಮ್ಮುಖದಲ್ಲಿ ಕರ್ನಾಟಕ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಿಕೊಟ್ಟರು. ಅದ್ದೂರಿಯಾಗಿ ನಡೆಸಿಕೊಟ್ಟಂತ ಎಲ್ಲ ನನ್ನ ಸಹೋದ್ಯೋಗಿಗಳು ಹಾಗೂ ಯುವಕರೊಂದಕ್ಕೆ ನನ್ನ ಪ್ರತಿಯೊಂದು ನಮಸ್ಕಾರಗಳು. ಯಾಕಂದ್ರೆ ಯಾವುದೂ ಗಲಾಟೆ ಹೋದರೆ ಏನೂ ಆಗುತ್ತೆ. ನಮ್ಮ ಶಕ್ತಿದೇವ ಜಾತ್ರೆ ಅತಿ ವಿಜೃಂಭಣೆಯಿಂದ ನಡೆಯಿತು.